ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಆಯುರ್ವೇದದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಆಯುರ್ವೇದ ಸ್ಲೋ ಅಲ್ವಾ, ಆಯುರ್ವೇದ ಮೆಡಿಸಿನ್ ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ, ಇಮಿಡಿಯೇಟ್ ಆಗಿ ಏನು ಕೆಲಸ ಮಾಡಲ್ಲ ಅಂತ. ಈ ಪ್ರಶ್ನೆ ನಿಮಗೂ ಇದ್ರೆ ಮತ್ತು ಯಾರೆಲ್ಲ ಆಯುರ್ವೇದ ತಗೊಂಡು ಹೌದು ಆಯುರ್ವೇದ ಸ್ಲೋ ಅನ್ಸಿದೆ ಇಲ್ಲ ಅನ್ನುವಂಥದ್ದಕ್ಕೆ ಉತ್ತರವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಇವತ್ತು ಆಯುರ್ವೇದ ಉತ್ಪತ್ತಿ ಅಂದ್ರೆ ಆಯುರ್ವೇದ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಉತ್ಪತ್ತಿಯಾಗಿ ಹೇಗೆ ಬಂತು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆಯುರ್ವೇದ ಬ್ರಹ್ಮದೇವರಿಂದ ಉಪದೇಶಿಸಲ್ಪಟ್ಟಿದ್ದು ಅಂತ. ಬ್ರಹ್ಮದೇವರು ದಕ್ಷ ಪ್ರಜಾಪತಿಗೆ ಆಯುರ್ವೇದವನ್ನು ಉಪದೇಶ ಮಾಡಿದ್ರು. ದಕ್ಷ ಪ್ರಜಾಪತಿಯಿಂದ ಆನಂತರ ಅಶ್ವಿನಿ ಕುಮಾರರಿಗೆ ದಕ್ಷ ಪ್ರಜಾಪತಿಯಿಂದ ಉಪದೇಶಿಸಲ್ಪಟ್ಟಿತ್ತು. ಅಶ್ವಿನಿ ಕುಮಾರರು ಇಂದ್ರನಿಗೆ ಆಯುರ್ವೇದವನ್ನ ಉಪದೇಶ ಮಾಡಿದ್ರು. ಆ ನಂತರ ಇತಿಹಾಸ ಏನ್ ಹೇಳುತ್ತೆ ಅಂತಂದ್ರೆ ಇಂದ್ರದೇವರಿಂದ ಆಕ್ಚುಲಿ 3 ವಿಭಾಗಗಳಾಗಿ ಆಯುರ್ವೇದ ಅವರ ಶಿಷ್ಯಂದರಿಗೆ ಬರ್ತಾ ಬಂತು ಅಂತ. ಅದು ಹೇಗೆ ಅಂತಂದ್ರೆ ಮೊದಲನೇದಾಗಿ ಭಾರದ್ವಾಜರಿಂದ ಆತ್ರೇಯ ಪುನರ್ವಸು ಇಂದ ಬಂದಂತಹ ಅವರ ಶಿಷ್ಯಂದರು ಅಂತಂದ್ರೆ ಅಗ್ನಿವೇಶ, ಬೇಲ, ಜತುಕರ್ಣ, ಪರಾಶರ ಇವರಿಗೆಲ್ಲ ಆಯುರ್ವೇದ ಅದೇ ರೂಪದಲ್ಲಿ ಅವರಿಂದ ಉಪದೇಶ ಆಗಿ ಬಂತು. ಈ ಸಂಪ್ರದಾಯದಲ್ಲಿ ಚರಕಾಚಾರ್ಯರು ಬರೆದಿರುವಂತಹ ಚರಕ ಸಂಹಿತ ಬಹಳ ಮುಖ್ಯವಾದಂತಹ ಆಯುರ್ವೇದ ಶಾಸ್ತ್ರ ಆಗ್ತದೆ. ಆ ನಂತರ ಇನ್ನೊಂದು ಉಪದೇಶವನ್ನು ನೋಡೋದಾದ್ರೆ ಆ ಧನ್ವಂತರಿಗೆ, ಇಂದ್ರದೇವರಿಂದ ಭಗವಾನ್ ಧನ್ವಂತರಿಗೆ ಆಯುರ್ವೇದ ಬಂತು. ಧನ್ವಂತರಿ ದೇವರಿಂದ ದೇವದಾಸರಿಗೆ ಬಂತು. ದೇವದಾಸರಿಂದ ಸುಶ್ರುತ ಮತ್ತು ಅವರ ಶಿಷ್ಯಂದರಿಗೆ ಆಯುರ್ವೇದ ಹರಿದು ಬಂತು. ಇದರಲ್ಲಿ ಬಹಳ ಮುಖ್ಯವಾದವರು ಆಚಾರ್ಯ ಸುಶ್ರುತ. ಅವರು ಸುಶ್ರುತ ಸಂಹಿತ ಅನ್ನುವಂತಹ ಶಾಸ್ತ್ರವನ್ನ ಆಯುರ್ವೇದ ಶಾಸ್ತ್ರವನ್ನ ಬರೆದಿದ್ದಾರೆ. ಮೂರನೆಯದಾಗಿ ನೋಡೋದಾದ್ರೆ ಕಾಶ್ಯಪ ಮತ್ತು ಅವರ ಶಿಷ್ಯರಾದಂತಹ ಕಾಶ್ಯಪ, ವಸಿಷ್ಠ, ಅತ್ರಿ ಇವರಿಗೆಲ್ಲ ಆಯುರ್ವೇದ ಬರ್ತಾ ಬಂತು. ಇದು ಆತ್ರೇಯ ಸಂಪ್ರದಾಯ ಅಂತೇಳಿ ಹೇಳಿ ಕರಿತಾ ಬಂತು. ಈ 3 ರೀತಿಯಲ್ಲಿ ಇಂದ್ರದೇವರಿಂದ ಆಯುರ್ವೇದ ಬೇರೆ ಬೇರೆ ಶಿಷ್ಯಂದರಿಗೆ ಬಂದು ಅವರು ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನೆಲ್ಲ ಬರೆದು ಅದರಿಂದಾಗಿ ನಮಗೆ ಸರಳ ರೂಪದಲ್ಲಿ ಆಯುರ್ವೇದ ಶಾಸ್ತ್ರಗಳನ್ನ ತಿಳ್ಕೊಳ್ಳೋದಕ್ಕೆ ಅನೇಕ ಶಾಸ್ತ್ರಗಳಲ್ಲಿರುವಂತಹ ಪುಸ್ತಕಗಳು, ಅದಕ್ಕೆ ಟೀಕೆ ಟಿಪ್ಪಣಿಗಳೆಲ್ಲ ದೊರೆಯುತ್ತದೆ. ಈ ಎಲ್ಲಾ ಟೀಕೆ ಟಿಪ್ಪಣಿಗಳು ಬರೆದಿರುವಂತಹ ಆಯುರ್ವೇದ ಶಾಸ್ತ್ರವನ್ನ ಕ್ರೋಢೀಕರಿಸಿ ನಾವು ಈಗ ಏನು ಆಯುರ್ವೇದ ಅನ್ನುವಂಥದ್ದನ್ನ ಸಿಲೆಬಸ್ ಅಲ್ಲಿ ಓದ್ತಾ ಇರೋದಾಗಿರ್ಬಹುದು, ಕಾಲೇಜುಗಳಲ್ಲಿ ಏನ್ ಪಾಠ ಮಾಡ್ತಾ ಇದ್ರೆ ಅವೆಲ್ಲದರಲ್ಲಿ ಇವೆಲ್ಲವೂ ಸೇರಿರ್ತದೆ. ಇದು ಆಯುರ್ವೇದ ಹೇಗೆ ಉತ್ಪತ್ತಿಯಾಗಿ ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ನೋಡ್ತಾ ಇರುವಂತಹದ್ದು. ಸೊ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಬಹಳ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಆಯುರ್ವೇದದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಆಯುರ್ವೇದ ಸ್ಲೋ ಅಲ್ವಾ, ಆಯುರ್ವೇದ ಮೆಡಿಸಿನ್ ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ, ಇಮಿಡಿಯೇಟ್ ಆಗಿ ಏನು ಕೆಲಸ ಮಾಡಲ್ಲ ಅಂತ. ಈ ಪ್ರಶ್ನೆ ನಿಮಗೂ ಇದ್ರೆ ಮತ್ತು ಯಾರೆಲ್ಲ ಆಯುರ್ವೇದ ತಗೊಂಡು ಹೌದು ಆಯುರ್ವೇದ ಸ್ಲೋ ಅನ್ಸಿದೆ ಇಲ್ಲ ಅನ್ನುವಂಥದ್ದಕ್ಕೆ ಉತ್ತರವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ನಿಮ್ಗೆ ಯಾರಿಗೇನೇ ಈ ಆಯುರ್ವೇದ ಸ್ಲೋನ ಅನ್ನುವಂತಹ ಕ್ವಶನ್ಸ್ಗಳೇನೇ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್. ಥ್ಯಾಂಕ್ ಯು.